ನಮಸ್ಕಾರ ಸ್ನೇಹಿತರೆ ಬ್ಯಾಂಕುಗಳಲ್ಲಿ ಸಾಲವನ್ನು ಮಾಡಿ ಪ್ರತಿ ತಿಂಗಳು ಇಎಂಐ ಕಟ್ಟಲು ಕಷ್ಟಪಡುತ್ತಿರುವವರಿಗೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ದೇಶದಲ್ಲಿ ಇಎಂಐ ಮರುಪಾವತಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಹಾಗಾದರೆ ಬ್ಯಾಂಕುಗಳ ಇಎಂಐ ಮರುಪಾವತಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಜಾರಿಗೆ ತಂದಿರುವ ಹೊಸ ನಿಯಮ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಬ್ಯಾಂಕುಗಳಲ್ಲಿ ಸಾಲವನ್ನು ಮಾಡಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬ್ಯಾಂಕುಗಳ ಸಾಲವನ್ನು ಮಾಡುತ್ತಾರೆ. ಹೌದು ಸ್ನೇಹಿತರೆ, ಗೃಹ ಸಾಲವಾಗಿರಬಹುದು, ವೈಯಕ್ತಿಕ ಸಾಲವಾಗಿರಬಹುದು ಅಥವಾ ವಾಹನಗಳ ಮೇಲೆ ಸಾಲವಾಗಿರಬಹುದು. ಈ ರೀತಿಯಾಗಿ ಅನೇಕ ರೀತಿಯ ಸಾಲವನ್ನು ಜನರು ಬ್ಯಾಂಕಿನಲ್ಲಿ ಮಾಡುತ್ತಿದ್ದಾರೆ. ಬ್ಯಾಂಕ್ ಸಾಲವನ್ನು ಮಾಡಿದವರು ಕೆಲವು ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ಇಎಂಐ ಕಟ್ಟಲು ಕಷ್ಟವಾಗುತ್ತೆ. ಒಂದೆರಡು ತಿಂಗಳು ಇಎಂಐ ಪಾವತಿ ಮಾಡದೇ ಇದ್ದಾಗ ಬ್ಯಾಂಕಿನ ಸಿಬ್ಬಂದಿಗಳು ಅಥವಾ ರಿಕವರಿ ಏಜೆಂಟ್ಗಳು ಬೆದರಿಕೆಯನ್ನು ಕೂಡ ಹಾಕುತ್ತಾರೆ. ಬ್ಯಾಂಕಿನ ಸಿಬ್ಬಂದಿ ಮತ್ತು ರಿಕವರಿ ಏಜೆಂಟ್ಗಳ ಬೆದರಿಕೆಯಿಂದ ಅನೇಕ ಜನರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಸದ್ಯ ಈ ಸಮಸ್ಯೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲಗಾರರ ಹಕ್ಕುಗಳನ್ನು ರಕ್ಷಣೆ ಮಾಡಲು ಈಗ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ರಿಸರ್ವ್ ಬ್ಯಾಂಕಿನ ಹೊಸ ಆದೇಶದ ಪ್ರಕಾರ ಇನ್ನು ಮುಂದೆ ಬ್ಯಾಂಕ್ ಸಿಬ್ಬಂದಿಗಳು ಅಥವಾ ರಿಕವರಿ ಏಜೆಂಟ್ಗಳು ಅನಿಯಂತ್ರಣವಾಗಿ ಸಾಲವನ್ನು ವಸೂಲಿ ಮಾಡುವಂತಿಲ್ಲ. ಅಷ್ಟೇ ಮಾತ್ರವಲ್ಲದೆ ಬ್ಯಾಂಕುಗಳು ಮತ್ತು ರಿಕವರಿ ಏಜೆಂಟ್ಗಳು ಸಾಲವನ್ನು ಮಾಡಿರುವವರಿಗೆ ಬೆದರಿಕೆ ಅಥವಾ ಅವಮಾನದಂತಹ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂತೆ ಇಲ್ಲ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಆದೇಶವನ್ನು ಹೊರಡಿಸಿದೆ. ಒಬ್ಬ ವ್ಯಕ್ತಿ ಬ್ಯಾಂಕಿನಿಂದ ಪಡೆದುಕೊಂಡ ಸಾಲವನ್ನು ಮರುಪಾವತಿ ಮಾಡದೇ ಇದ್ದರೆ ಆ ವ್ಯಕ್ತಿಯಿಂದ ಗೌರವಯುತವಾಗಿ ಮತ್ತು ಕಾನೂನಿನ ವ್ಯಾಪ್ತಿಯಲ್ಲಿ ಸಾಲವನ್ನು ವಸೂಲಿ ಮಾಡಬೇಕು ಅಂತ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಆದೇಶವನ್ನು ಹೊರಡಿಸಿದೆ. ಅಷ್ಟೇ ಮಾತ್ರವಲ್ಲದೆ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ರಿಕವರಿ ಏಜೆಂಟ್ಗಳು ಕೆಲಸದ ಅವಧಿಯನ್ನು ಮೀರಿ ಬೇರೆ ಅವಧಿಯಲ್ಲಿ ಗ್ರಾಹಕರಿಗೆ ಕರೆ ಮಾಡುವಂತಿಲ್ಲ. ಅಂದರೆ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ರಿಕವರಿ ಏಜೆಂಟ್ಗಳು ಕೆಲಸದ ಅವಧಿಯಲ್ಲಿ ಅಂದರೆ ಬೆಳಿಗ್ಗೆ 7ರಿಂದ ಸಂಜೆ 5 ಗಂಟೆಯ ಒಳಗೆ ಮಾತ್ರ ಸಾಲಗಾರರಿಗೆ ಕರೆಯನ್ನು ಮಾಡಬೇಕು. ಈ ಅವಧಿಯನ್ನು ಬಿಟ್ಟು ಬೇರೆ ಅವಧಿಯಲ್ಲಿ ಸಾಲಗಾರರಿಗೆ ಕರೆ ಮಾಡಿ ಸಾಲವನ್ನು ವಸೂಲಿ ಮಾಡುವಂತಿಲ್ಲ. ಅದೇ ರೀತಿಯಲ್ಲಿ ಬ್ಯಾಂಕಿನಿಂದ ಯಾವುದೇ ಒಂದು ಸಾಲವನ್ನು ಪಡೆದುಕೊಂಡ ವ್ಯಕ್ತಿ 3 ತಿಂಗಳುಗಳ ಕಾಲ ಸಾಲವನ್ನು ಕಟ್ಟದೇ ಇದ್ದರೆ ಆತನಿಗೆ ನೋಟಿಸನ್ನು ಕಳುಹಿಸಬೇಕು. ಅಷ್ಟೇ ಮಾತ್ರವಲ್ಲದೆ ಆತನಿಗೆ 90 ದಿನಗಳ ಸಮಯವನ್ನು ಕೂಡ ನೀಡಬೇಕು. ಸಾಲಗಾರ 4ನೇ ಕಂತು ಅಥವಾ 5ನೇ ಕಂತನ್ನು ಪಾವತಿ ಮಾಡದೇ ಇದ್ದರೆ ಮಾತ್ರ ಬ್ಯಾಂಕಿನ ಸಿಬ್ಬಂದಿಗಳು ಅವರಿಗೆ ಕರೆ ಮಾಡಬಹುದು. 4 ಅಥವಾ 5 ಕಂತಿನ ಇಎಂಐ ಪಾವತಿ ಮಾಡದೇ ಇದ್ದರೆ ಮಾತ್ರ ಹರಾಜಿನ ಬಗ್ಗೆ ಎಚ್ಚರಿಕೆಯನ್ನು ನೀಡಬೇಕು. ಸಾಲವನ್ನು ವಸೂಲಿ ಮಾಡುವ ಸಮಯದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ಅಥವಾ ರಿಕವರಿ ಏಜೆಂಟ್ಗಳು ಸಾಲಗಾರರ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಹೇರುವಂತಿಲ್ಲ. ಅದೇ ರೀತಿಯಲ್ಲಿ ಗ್ರಾಹಕರು ಬಯಸಿದರೆ ಅವರು ಕೆಲವು ಸಮಯದಲ್ಲಿ ಪರಿಹಾರದ ಬಗ್ಗೆ ಕೂಡ ಬ್ಯಾಂಕಿನ ಜೊತೆ ಮಾತನಾಡಬಹುದಾಗಿದೆ. ಅದೇ ರೀತಿಯಲ್ಲಿ ಯಾವುದೇ ರಿಕವರಿ ಏಜೆಂಟ್ಗಳು ನಿಯಮವನ್ನು ಪಾಲನೆ ಮಾಡದೇ ಇದ್ದರೆ ಬ್ಯಾಂಕಿನವರು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ರಿಕವರಿ ಏಜೆಂಟ್ಗಳು ಅಥವಾ ಬ್ಯಾಂಕಿನ ಸಿಬ್ಬಂದಿಗಳು ಬೆದರಿಕೆಯನ್ನು ಹಾಕಿದರೆ ಗ್ರಾಹಕರು RBI ನಿಯಮದ ಪ್ರಕಾರ ಪೊಲೀಸರಿಗೆ ದೂರು ಕೂಡ ನೀಡಬಹುದಾಗಿದೆ. ಒಂದು ವೇಳೆ ಸಾಲ ಮಾಡಿದವರು ಸಾಲವನ್ನು ಕಟ್ಟದೇ ಇದ್ದು ಹರಾಜು ಪ್ರಕ್ರಿಯೆಯಾದರೆ ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಗ್ರಾಹಕರು ಹೊಂದಿರಬೇಕು. ಅಷ್ಟೇ ಮಾತ್ರವಲ್ಲದೆ ಬ್ಯಾಂಕುಗಳು ಕೂಡ ಪಾರದರ್ಶಕತೆಯಿಂದ ಹರಾಜು ಮಾಡಬೇಕು ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಇಎಂಐ ಪಾವತಿ ಮಾಡದೇ ಇದ್ದರೆ ಮೊದಲು ನೋಟಿಸನ್ನು ಕಳುಹಿಸಬೇಕು. ಅಂತಿಮವಾಗಿ ಹರಾಜು ಪ್ರಕ್ರಿಯೆಯನ್ನು ಅನುಸರಿಸಬೇಕು. ಎಲ್ಲವೂ ಕೂಡ ಕಾನೂನಿನ ಮೂಲಕ ಆಗಬೇಕು ಅಂತ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಆದೇಶವನ್ನು ಹೊರಡಿಸಿದೆ.